ಅಪರ್ಣ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಚಂದ್ರಶೇಖರ್ ಸಿದ್ದಿ ಅವರು ಏನು ಒಂದು ಆ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಹೌದು ಸರ್. ಸೊ ನಿಮ್ಗೆ ಯಾವಾಗ ವಿಷಯ ಗೊತ್ತಾಯ್ತು, ಏನಾಗಿತ್ತು ಸರ್? ಆಕ್ಚುಲಿ ನೀವು ಅವ್ರು ತುಂಬಾ ನೀನಾಸಂ ಆಗಿರ್ಬೋದು, ಹಾಗೇನೆ ಕಾಮಿಡಿ ಕಿಲಾಡಿಗಳಲ್ಲಾಗಿರ್ಬೋದು ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರ್ತೀರಾ. ಹೌದು ಸರ್. ಹೌದು ಸರ್. ಸೊ ಏನಾಗಿತ್ತು ಸರ್ ಅವ್ರಿಗೆ? ಅಲ್ಲ, ಏನಾಗಿತ್ತು ಅಂತೇಳಿ ನಮ್ಗೆ ಎಕ್ಸಾಕ್ಟ್ ಆಗಿ ನನಗೂ ರೀಸನ್ ಗೊತ್ತಿಲ್ಲ. ಆದ್ರೆ ಅವನ ಮನಸ್ಥಿತಿ ಒಳಗಡೆ ಯಾವ ತರದ ನೋಡ್ಕೊಂಡಿದ್ನೋ, ಅಥವಾ ಯಾವ ಕಾರಣಕ್ಕೋ, ಅಥವಾ ಕುಟುಂಬದ ಸಮಸ್ಯೆಗೆ ಮಾಡ್ಕೊಂಡ್ನೋ, ಅಥವಾ ತನ್ನ ವೈಯಕ್ತಿಕ ಸಮಸ್ಯೆಗೆ ಮಾಡ್ಕೊಂಡ್ನೋ, ಯಾವ ಕಾರಣ ಅಂತ ನಿಖರವಾಗಿ ನನಗೂ ಗೊತ್ತಿಲ್ಲ. ಆದ್ರೆ ಆ ಹುಡುಗ ಅದೇ ನಮ್ಮ ಈ ಸಿದ್ದಿ ಜನಾಂಗದಿಂದ ಹೊರಗಡೆ ಬಂದು ಅವನ ತರದ ಬೇರೆ ಬೇರೆ ಕಲಾವಿದರಿದ್ದಾರೆ. ನಮ್ಮ ಪ್ರಶಾಂತ್ ಸಿದ್ದಿನು ಅಂತಿದ್ದಾರೆ. ಇವನು ಅದೇ ತರದಲ್ಲಿ ನಮ್ಮ ನೀನಾಸಂ ಅಲ್ಲಿ 1 ವರ್ಷದ ಪದವಿಯನ್ನ ಮುಗಿಸಿ ಅದಾದ್ಮೇಲೆ ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ 3 ಇದ್ದ ಅನ್ಸುತ್ತೆ. ಕರೆಕ್ಟ್, ಅವನು ಸೀಸನ್ 3 ಇದ್ದ. ಅವಾಗ ನಾನು ಆಡಿಷನ್ ಹೋದಾಗ ಶಿವಮೊಗ್ಗದಲ್ಲಿ ಆಡಿಷನ್ ಸಿಕ್ಕಿದ್ದ ಇವನು. ಸೊ ಅವಾಗ ಹಿಂಗೆ ನಾನು ಆಡಿಷನ್ ತಗೊಳ್ಳುವಾಗ ಹಿಂಗ್ ಥಿಯೇಟರ್ ಬೇಸ್ಡ್ ನೀನಾಸಂ ಅಂದಾಗ ಅದಕ್ಕಿಂತ ಮುಂಚಿತ ಗೊತ್ತಿತ್ತು ನನಗೆ. ನೀನಾಸಂ ಬೇರೆ ಬೇರೆ ನಮ್ಮ ತಂಡಗಳಲ್ಲಿ ನಾಟಕ ಮಾಡುವಾಗ ಅವ್ನ ನಾಟಕಗಳು ನೋಡಿದ್ದೆ. ಒಳ್ಳೆ ನಟ ಮತ್ತೆ ಒಳ್ಳೆ ಮನುಷ್ಯ ಕೂಡ ಅವನು. ಪಾಪ ತನ್ನ ಪಾಡಿಗೆ ತಾನಾಯ್ತು, ತನ್ನ ಜೀವನ ಆಯ್ತು, ಆಮೇಲೆ ಮತ್ತೊಬ್ಬರ ತಂಟೆ ತಕರಾರಿಗೆ ಹೋಗ್ಬೇಕು ಕೆಲಸ ಮಾಡುವಂತ ಹುಡುಗ ಅವನು. ಬಟ್ ಇವತ್ತು ಅವನು ಅಕಾಲಿಕ ಮರಣ ಮತ್ತೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ ನಮ್ಗೆ ತುಂಬಾ ಶಾಕ್ ಆಗೋಗಿದ್ದಾನೆ. ಅದು ಹೆಂಗಾಯ್ತಿತ್ತು, ಯಾಕಾಯ್ತು, ಏನ್ ಮಾಡ್ಕೊಂಡು ನಮ್ದು ಆಕ್ಚುಲಿ ಇದು ಶಾಕ್ ಜೊತೆಗೆ ಬಹಳ ನೋವು ಕೂಡ ಆಗಿದೆ ನಮಗೆ. ಕಾರಣ ಏನಂದ್ರೆ ಅವ್ನ ಪಾಪ ಒಳ್ಳೆ ಮನುಷ್ಯ ಅವನು. ಆಮೇಲೆ ಆ ಒಂದು ಕಾಡಿನ ಒಳಗಡೆ ಇರುವ ಆ ತರದ ಮನುಷ್ಯರೆಲ್ಲ ಹೊರಗಡೆ ಬಂದು ಏನಾದ್ರು ಕಲಿತಾರೆ, ಏನಾದ್ರು ಮಾಡ್ತಾರಂದ್ರೆ, ಅವ್ರು ಏನಾದ್ರು ಬೆಳಿತಾರಂದ್ರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿರ್ತೈತೆ ನಮ್ಮ ಚಾನಲ್ ಆ ತರದವ್ರಿಗೆಲ್ಲ. ಆಮೇಲೆ ಜಗ್ಗನ್ನ ಕೂಡ ಅವ್ರ ಮನೆಯವ್ರಿಗೆ ತುಂಬಾ ಸಹಾಯ ಕೂಡ ಮಾಡಿದ್ರು, ಜಗ್ಗೇಶ್ ಸರ್. ಸೊ ಅದೆಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವನು ಬಹಳ ಖುಷಿಯಾಗಿದೆ. ಆಮೇಲೆ ಮದುವೆ ಕೂಡ ಆಗಿದ್ದ ಅವನು. ನಮ್ಗೆಲ್ಲ ಹೇಳಿದ್ದ ಅವ್ನು ಮದುವೆ ಆಗ್ತಿದ್ದೀನಿ ಅಣ್ಣ ಅಂತ ಹೇಳಿ. ಎಷ್ಟು ವರ್ಷ ಆಗಿತ್ತು ಸರ್ ಮದುವೆ ಆಗಿ? ಅವ್ರು ರೀಸೆಂಟ್ ಆಗಿ ಮದುವೆ ಆಗಿದ್ದ ಅವ್ನು. ಪ್ರಾಬಬ್ಲಿ ನನಗೆ ಗೊತ್ತಿರೋ ಒಂದು ಸೀಸನ್ ಮುಗಿದ್ಮೇಲೆ ಮದುವೆ ಆಗಿದ್ದ ಅವನು. ಅವನು 2-3 ವರ್ಷದಿಂದ ಮದುವೆ ಆಗಿದ್ದಾನ ಅವನು. ರೀಸೆಂಟ್ ಆಗಿ ಮದುವೆ ಆಗಿದ್ದ ಹುಡುಗ ಅವನು. ಬಹಳ ಚೆನ್ನಾಗಿತ್ತು, ಅವನೆಲ್ಲ ಆರಾಮಾಗಿದ್ದ. ಆಮೇಲೆ ನಮ್ದೊಂದು ಧಾರವಾಡ ರಂಗಾಯಣದ ಒಂದು ಪ್ರಾಜೆಕ್ಟ್ ಇತ್ತು, ಚನ್ನಮ್ಮ ಅಂತೇಳಿ. ಆ ಪ್ರಾಜೆಕ್ಟ್ ಬಂದಿದ್ದಂತೆ, ಅಲ್ಲೆಲ್ಲ ಕೆಲಸ ಮಾಡಿದ್ದ ಅಂತ ನನ್ ಗೆಳೆಯರು ಹೇಳ್ತಾ ಇದ್ರು. ಬಟ್ ಹಿಂಗೆ ನಮಗೆ ನಮ್ಮ ನ್ಯೂಸ್ಗಳಲ್ಲಿ ಅವನು ಆತ್ಮಹತ್ಯೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು, ಮತ್ತೆ ಅವನ ಚಟ ಏನು ಇರ್ಲಿಲ್ಲ. ಹಂಗೆ ಅವನು ಈ ಕುಡಿದು ಪಡೆದು ನಶೆ ಗಿಶೆ ಮಾಡ್ಕೊಂಡು ಹೋಗಿ ಆ ದುಃಖದಲ್ಲಿ ಹೋಗಿ ಹಂಗೆಲ್ಲ ಮಾಡುವಂತ ಹುಡುಗನೂ ಅಲ್ಲ ಅವನು. ಇದೆಲ್ಲ ಹೆಂಗಾಯ್ತು, ನಮ್ಗೆ ಯಾಕಾಯ್ತು? ಯಾಕಂದ್ರೆ ಅವ್ನು ನಂಗೆ ರಂಗಭೂಮಿಯಿಂದ ಹತ್ತಿರದಿಂದ ನೋಡಿದ್ರು ಹುಡುಗ ಅವನು. ನಮ್ಮ ನೀನಾಸಂ ಅಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ, ಆಮೇಲೆ ಕಾಮಿಡಿ ಕಿಲಾಡಿಗಳಲ್ಲಿ. ಸರ್, ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತ ಸರ್ ಅವ್ರಿಗೆ? ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಮೀರ್ಕೊಂಡಿದ್ದ ಅವನು. ಅಂದ್ರೆ ಕೆಲಸ ಮಾಡ್ತಿದ್ದ ಅವನು ಆ ತರದ ರಂಗಭೂಮಿಯಲ್ಲಿ, ಹಂಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು. ಬಟ್ ಅವನಿಗೆ ಎಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅದು ಗೊತ್ತಿಲ್ಲ ನನಗೆ, ಯಾವ ಮಟ್ಟಕ್ಕಿತ್ತು ಅಂತ ಹೇಳಿ. ಬಟ್ ಅದನ್ನೊಂದಿಷ್ಟು ಕೆಲಸಗಳು ಮಾಡಿ ಅವನು ದುಡ್ಡು ತಗೊಂಡು ಕೆಲಸ ಮಾಡ್ಕೊಂಡಿದ್ದ. ಆಮೇಲೆ ಶೋಗಳಿಗೂ ಬರ್ತಿದ್ದ. ಬಟ್ ಅವ್ನಿಗೆ ಇತ್ತೀಚೆಗೆ ನಮ್ ಸಂಪರ್ಕ ಕಡಿಮೆ ಆಗ್ಬಿಡ್ತು. ಅಂದ್ರೆ ಅವನು ನಮ್ಗೆ 1 ವರ್ಷ 1.5-2 ವರ್ಷದಿಂದ ಅವ್ನು ನನಗೆ ಸಂಪರ್ಕದಲ್ಲಿ ಇಲ್ಲ. ಯಾಕಂತಂದ್ರೆ ಅವನು ತನ್ನ ಕೆಲಸಗಳು, ತಾನು ಅಲ್ಲಿ ಊರಲ್ಲಿ ಇರ್ತಿದ್ದ. ಅವ್ರದ್ದು ಯಲ್ಲಾಪುರ ಹತ್ರ ಊರು. ಸೊ ಆ ಕಡೆ ಇರ್ತಿದ್ದ ಅವನು. ನಾವು ಈ ಕಡೆ ಜಾಸ್ತಿ ಬೆಂಗಳೂರಲ್ಲಿ ಇರ್ಲಿಲ್ಲ. ಮದುವೆ ಬೇರೆ ಆಯ್ತಲ್ಲ, ನಾವು ಚೆನ್ನಾಗಿದ್ದಾನೆ ಅನ್ಕೊಂಡು ಸುಮ್ಮನಿದ್ವಿ. ಬಟ್ ಅದು ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು ಅಷ್ಟು ತೀವ್ರವಾಗಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತ ಅಂತ ಹೇಳಿ. ನಮ್ಗೂ ಬಹಳ ಇದು ದುಃಖ ಸಂಕಟ ಸರ್. ಬಟ್ ಅವ್ರ ಮನೆಯವರಿಗೆಲ್ಲ ಈ ದುಃಖ ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಬರ್ತದೆ. ಬ್ಯಾಕ್ ಟು ಬ್ಯಾಕ್ ಇದೇ ಆಗ್ತಿದೆ ಸರ್. ರೀಸೆಂಟ್ ಆಗಿ ನಾವು ರಾಕೇಶ್ ಅವ್ರನ್ನ ಕಳ್ಕೊಂಡ್ವಿ. ಅದಾದ ನಂತರ ಈಗ ಚಂದ್ರಶೇಖರ್ ಅವ್ರನ್ನ. ಬಹಳ ಇದು ನಮ್ಮ ಈ ಕಾಮಿಡಿ ಕಿಲಾಡಿಗಳಲ್ಲಿ ಈ ತರದೊಂದು ಆಘಾತಕಾರಿಗಳ ವಿಷಯ ಬರ್ತಿರೋದು ಬಹಳ ಸಂಕಟ ಆಗ್ತಿರೋದು ಸರ್. ನಮಗೆ ಅದು ಏನು ಒಂದಲ್ಲ ಒಂದು ವಿಚಾರಗಳಲ್ಲಿ ಈ ತರದ್ದು ನಮಗೆ ಬರೀ ನೆಗೆಟಿವ್ ವಿಚಾರಗಳು ನಮ್ಮ ತಲೆಗೆ ಬರ್ತಾ ಇದೆ. ಯಾವಾಗಪ್ಪ ನಾವು ಇನ್ನಷ್ಟು ಒಳ್ಳೆ ವಿಚಾರಗಳು ಕೇಳೋದು ಈ ತರ ಬಹಳ ಬಹಳ ಸಂಕಟ ಆಗುತ್ತೆ ಸರ್. ರೀಸೆಂಟ್ ಆಗಿ ಏನಾದ್ರು ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಸರ್? ಅಂದ್ರೆ ಸುಮಾರು ದಿನಗಳಾಗಿತ್ತು, ಮದುವೆ ಆಗ್ತೀನಿ ಅಂತಾನು ಕೂಡ ಹೇಳಿದ್ರಿ ನೀವು. ಅದಾದ ನಂತರ ಯಾವತ್ತಾದ್ರೂ ಸಿಕ್ಕಿದಾಗ ಏನಾದ್ರು ಮಾತಾಡಿದ್ರ ನಿಮ್ ಜೊತೆ? ಇಲ್ಲ ಅಂತಂದ್ರೆ, ಯಾಕಂತಂದ್ರೆ ಒಂದೊಂದು ಬ್ಯಾಚ್ ಆಗಿರ್ಬೋದು ಅಥವಾ ನೀನಾಸಂದ್ ಆಗಿರ್ಬೋದು, ಕೆಲವೊಂದ್ಸಲ ನಾವು ಪರಿಚಯಗಳಾದಾಗ ನಾಟಕ ಆಗಿರ್ಬೋದು, ಶೋಗಳಾಗಿರ್ಬೋದು ಇದ್ದಾಗ ಒಂದಷ್ಟು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡಿರ್ತೀವಿ. ಆ ವಾಟ್ಸ್ಆಪ್ ಗ್ರೂಪ್ ಗಳ ಮೂಲಕ ಏನಾದ್ರು ನಿಮ್ಗೆ ಟಚ್ ಅಲ್ಲಿ ಇದ್ರ? ಅವಾಗ ಏನಾದ್ರು ಟೆಕ್ಸ್ಟ್ ಮಾಡ್ತಿದ್ರ ಎಲ್ರ ಜೊತೆನು ಅಂತ? ಇಲ್ಲ, ಮದುವೆ ಕರೆದಿದ್ದ ಅವನು. ಮದುವೆ ಕರೆದಿದ್ದ ನಮ್ಗೆ, ಅಣ್ಣ ಮದುವೆ ಆಗ್ತಿದ್ದೀನಿ ಬನ್ನಿ ಅಂತ ಹೇಳಿ. ಅದಾದ್ಮೇಲೆ ನಾನು
ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಅದಾದ್ಮೇಲೆ ಅವನ್ನೆಲ್ಲರೂ ಸಿಕ್ಕರೆ ನಾನು ಹೆಂಗಿದೆಯೋ ಸಿದ್ದಿ ಚೆನ್ನಾಗಿದೆಯೋ ಚಂದ್ರು ಅಂತಂದ್ರೆ ಇಲ್ಲ ಆರಾಮಾಗಿದ್ದೇನೆ ನಾ ಹ್ಮ್. ನಡೀತಾ ಇದೆ. ಆಮೇಲೆ ಜಾಸ್ತಿನೂ ಮಾತಾಡ್ತಿರ್ಲಿಲ್ಲ ಅವನು ಅಷ್ಟೇ. ಅದು ಹ್ಮ್. ಸ್ವಲ್ಪ ಅವನು ಈ ಮುಜುಗುರು ಸ್ವಭಾವದ ಹುಡುಗ ಅವನು. ಹಾ 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 ಹಾ. ಬೇಗ ಮುಜುಗುರು ಮಾಡ್ಕೊಂಡ್ಬಿಡ್ತಿದ್ದ. ಆಮೇಲೆ ಏನಾದ್ರು ನಾನು ಅಂದ್ರೆ ಅವ್ರಿಗೆ ಅದನ್ನ ಹೆಂಗ್ ಸ್ವೀಕರಿಸ್ತಾರೆ ಹ್ಮ್. ಆ ತರ ಒಂದು ಒಳಗಡೆಯಿಂದ ಒಂದು ನಾಚಿಕೆ ಸ್ವಭಾವದ ಮನುಷ್ಯ ಅವನು. ಹ್ಮ್. ಬಟ್ ನಮ್ಗೆ ಹಿಂಗಾಗಿರೋದು ಬಹಳ ದುಃಖದ ಸಂಖ್ಯೆ. ಆಮೇಲೆ ನಮ್ಮ ನಯನ ಅವ್ರ ಟೀಮಲ್ಲಿ ಇದ್ದ ಅವ್ನು ಚಾಂಪಿಯನ್ಶಿಪ್ ಅಲ್ಲಿ. ಇದೇ ರಾಕೇಶ್ ಅವ್ರ ಟೀಮಲ್ಲಿ ಇದ್ದ ಅವನು ಆ ಹುಡುಗನು. ಹಾ 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 ಹಾ. ಹೌದು. ಥ್ಯಾಂಕ್ ಯು ಸರ್. ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಅವ್ರ ಕುಟುಂಬಸ್ಥರಿಗೆ ಯಾವ ರೀತಿ ಸಾಂತ್ವನವನ್ನ ಹೇಳ್ತಾರೆ? ಯಾಕಂತಂದ್ರೆ ಮಗನ್ ಕಳ್ಕೊಂಡಿರುವಂತಹ ದುಃಖ ಅಂತೂ ತಂದೆ ತಾಯಿಗಾಗಿರ್ಬೋದು ಅವ್ರ ಮನೆಯವ್ರಿಗಾಗಿರ್ಬೋದು ಇದ್ದೇ ಇರುತ್ತೆ. ಏನಿಲ್ಲ ಸರ್, ನನಗೀಗ ಅವನು ಇಲ್ಲ ಅನ್ನೋದು ಬಹಳ ನಂಬಕ್ಕಾಗ್ತಿರೋ ವಿಷಯ ಆಗಿದೆ. ಬಟ್ ಅವನು ಇಲ್ಲ ಅನ್ನೋದು ಸತ್ಯ ಆಗಿದ್ರೆ ಅವ್ರ ಮನೆಯವರು ದಯಮಾಡಿ ಆ ದುಃಖವನ್ನ ತಡ್ಕೊಂಡು ಅವನೊಂದು ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ, ಯಾಕೆ ಕುಟುಂಬದ ಮದುವೆ ಆಗಿದ್ದಾನೆ ಅವನು. ಮಗುವಿಗೂ ಆಗಿದ್ದು ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ಬಟ್ ಮದುವೆ ಆಗಿ ಸತ್ಯ. ಅವರ ಧರ್ಮಪತ್ನಿಗೆ ಮತ್ತೆ ಅವ್ರ ತಾಯಿಗೆ ಅವ್ರ ಕುಟುಂಬಕ್ಕೆ ತರಿಸೋ ಶಕ್ತಿ ಕೊಡಿ ಅಂತ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮಷ್ಟು ಅವರ ಬಾಂಡಿಂಗ್ ಬಗ್ಗೆ ಆಗಿರ್ಬೋದು ಅವರ ಒಡನಾಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.